is a psalm of prayer. ಇದು ಒಂದು ಪ್ರಾರ್ಥನೆಯ ಕೀರ್ತನೆಯಾಗಿದೆ. How many times? Around 4 to 5 times we see they cried unto the Lord, they prayed unto the Lord. 4-5 ಸರಿ ಇಲ್ಲಿ ಹೇಳ್ತದೆ ಅವರು ದೇವರನ್ನು ನೋಡಿ ಮೊರೆ ಇಟ್ಟರು, ಕೂಗಿದರು ಅಂತ. So this psalm is a psalm of prayer. ಇದು ಒಂದು ಪ್ರಾರ್ಥನೆಯ ಕೀರ್ತನೆಯಾಗಿದೆ. Now listen. ಕೇಳಿಸ್ಕೊಳ್ಳಿ. Your pain and problem should put you to prayer. ನಿಮ್ಮ ನೋವು ಮತ್ತು ನಿಮ್ಮ ಸಮಸ್ಯೆ ಏನು ಮಾಡಬೇಕಂದ್ರೆ ನಿಮ್ಮನ್ನು ಪ್ರಾರ್ಥನೆ ಮಾಡಲು ಉತ್ತೇಜನ ಕೊಡಬೇಕು. That's what we see in this psalm. ಈ ಕೀರ್ತನೆಯಲ್ಲಿ ನಾವು ಅದನ್ನೇ ನೋಡ್ತೇವೆ. For many people, pain and problem take them away from the Lord. ಎಷ್ಟೋ ಜನಕ್ಕೆ ಸಮಸ್ಯೆ ಮತ್ತು ನೋವು ಬಂದು ದೇವರನ್ನು ಬಿಟ್ಟು ಹೊರಗಡೆ ಹೋಗ್ಬಿಡ್ತಾರೆ. But pain and problem should pull you towards God to prayer. ನಿಮ್ಮ ಜೀವಿತಗಳಲ್ಲಿ ಸಮಸ್ಯೆ ಏನು ಮಾಡಬೇಕಂದ್ರೆ ಅದು ದೇವರೊಟ್ಟಿಗೆ ಇನ್ನೂ ಎಳಿಬೇಕಾಗುತ್ತೆ. If you pray, you will see the deliverance of God. ನೀವು ಪ್ರಾರ್ಥನೆ ಮಾಡುವುದಾದರೆ ದೇವರ ಕ್ರಿಯೆಯನ್ನು ನಿಮ್ಮ ಜೀವಿತದಲ್ಲಿ ನೋಡ್ತೀರಾ. You will surely get deliverance in Jesus name. ಖಂಡಿತವಾಗ್ಲೂ ದೇವರ ಬಿಡುಗಡೆಯನ್ನು ನೋಡುವಂತ Our God is a God of deliverance. ನಮ್ಮ ದೇವರು ಬಿಡುಗಡೆಯ ದೇವರು. He has proved it in his history. ಅವರು ಇತಿಹಾಸದಲ್ಲಿ ತೋರಿಸಿದ್ದಾರೆ. Every day when Jesus was moving on this earth, he was delivering people, healing people. ಯೇಸು ಸ್ವಾಮಿ ಪ್ರತಿ ದಿನವೂ ನಡೆದಾಡುವ ಎಲ್ಲಿ ನೋಡಿದರೂ ಬಿಡುಗಡೆ ಬಿಡುಗಡೆ ಬಿಡುಗಡೆ. Come on now, see, God doesn't work on different days. ದೇವರು ಬೇರೆ ಬೇರೆ ದಿನಗಳಲ್ಲೆಲ್ಲ ಕೆಲಸ ಮಾಡೋದಿಲ್ಲ. He doesn't have favorite day. ದೇವರಿಗೆ ಇದು ತುಂಬಾ ಇಷ್ಟವಾದ ದಿನ ಅಂತೆಲ್ಲ He ಏನಿಲ್ಲ. doesn't have a favorite time. ಇದು ಇಷ್ಟವಾದ ಸಮಯ ಅಂತ ದೇವರಿಗಿಲ್ಲ. Your calling is the God's favorite time to heal you. ನೀನು ಯಾವ ಕರೀತೀಯೋ ಅದೇ ದೇವರಿಗೆ ಇಷ್ಟವಾದ ಸಮಯ ನಿನ್ನನ್ನು ಬಿಡುಗಡೆ ಮಾಡಲು. The time you express your faith is the right time to come and deliver your life. ನಿನ್ನ ನಂಬಿಕೆ ಯಾವಾಗ ತೋರಿಸ್ತೀಯೋ ಅದು ದೇವರಿಗೆ ಸರಿಯಾದ ಸಮಯ ಬಿಡುಗಡೆ ಕೊಡಲು. You know, let's be prepared to receive his deliverance. ದೇವರ ಬಿಡುಗಡೆಯನ್ನು ಹೊಂದಿಕೊಳ್ಳಲು ನಾವು ಸಿದ್ಧರಾಗಿರೋಣ. Somebody say hallelujah. ಹಲ್ಲೆಲೂಯಾ ಅಂತ ಹೇಳೋಣವಾ? Somebody call upon the name of the Lord this morning. ದೇವರಿಗೆ ಕೃತಜ್ಞತೆ ಸ್ತುತಿ ಮಾಡೋಣವಾ? ಹಲ್ಲೆಲೂಯಾ, ಸ್ತೋತ್ರ ಕರ್ತನೆ. Come on now. There are 6 experiences to different 6 class people in this psalm. ಇಲ್ಲಿ 6 ವ್ಯತ್ಯಾಸವಾದ ಗುಂಪಿನ ಜನರಿಗೆ 6 ವ್ಯತ್ಯಾಸವಾದ ಅನುಭವಗಳಿದ್ದಾವೆ. Okay? The first one, ಮೊದಲನೆಯದು verse 1 to 7. ವಾಕ್ಯ 1ನೇ ವಾಕ್ಯದಿಂದ 7ನೇ ವಾಕ್ಯದವರೆಗೂ. That experience is for the redeemed. ಆ ಅನುಭವ ಯಾರಿಗೆ ಅಂದ್ರೆ ವಿಮೋಚನಿಸಲ್ಪಟ್ಟಂತ ಜನಕ್ಕೆ. Okay? That is one group. ಅದು ಒಂದು ಗುಂಪು. Second, ಎರಡನೇ ಗುಂಪು verse 8 to 14. 8ನೇ ವಾಕ್ಯದಿಂದ 14ನೇ ವಾಕ್ಯದವರೆಗೂ. The people who reject God and rebel against God, for them also there is an experience. ಇಲ್ಲಿ ಯಾವ ಅನುಭವ ಇದೆ? 8ರಿಂದ 14ವರೆಗೂ ಅಂದ್ರೆ ಯಾರು ದೇವರನ್ನ ತಿರಸ್ಕರಿಸ್ತಾರೋ, ದೇವರು ಬೇಡ ಅಂತಾರೋ ಅವರಿಗಾಗಿ ಇರುವಂತ ಅನುಭವಗಳು. And the third experience to this class of people. ಈ 3ನೇ ಗುಂಪಿನಿಗೆ ಜನರಿಗೆ ಇರುವಂತ ಅನುಭವಗಳು ಏನಂದ್ರೆ, The third group are called fools. 3ನೇ ಗುಂಪು ಮೂರ್ಖರು ಅಥವಾ ಮುಠಾಳರು ಅಂತ ಅನ್ಬೋದು. 15 to 20. 15ರಿಂದ 20ನೇ ವಾಕ್ಯದವರೆಗೂ ಅವರ ಬಗ್ಗೆ ಇದೆ. So they experience something from the Lord. ಅವರಿಗೆ ಬೇರೆ ತರಹದ ಅನುಭವಗಳನ್ನು ನೋಡ್ತೇವೆ. And the fourth are the sailors who go in the sea. ಅವರು 4ನೇ ಗುಂಪು ಯಾವುದಂತಂದ್ರೆ ಹಡಗಿನ ಮೇಲೆ ಪ್ರಯಾಣ ಮಾಡುವಂತ ಪ್ರಯಾಣಿಕರ ಬಗ್ಗೆ So they also had experience. ಅವರಿಗೂ ಅನೇಕ ಅನುಭವಗಳಿದೆ. Verse 21 to 30. 21ನೇ ವಾಕ್ಯದಿಂದ 30ನೇ ವಾಕ್ಯದವರೆಗೂ. And the fifth experience 5ನೇ ಅನುಭವ to the fifth class people. ಈ 5ನೇ ಗುಂಪಿನ ಜನಕ್ಕೆ, The rich people. ಇದು ಐಶ್ವರ್ಯವಂತರಿಗೆ. Rich people. ಐಶ್ವರ್ಯವಂತರು. From 44 to from 40 to 43. 40ರಿಂದ 43ನೇ ವಚನದವರೆಗೂ. And the last is for the poor. ಈ ಕೊನೆಯ ಭಾಗ, ಕೊನೆಯ ಗುಂಪಿನ ಜನ ಯಾರಂದ್ರೆ ಬಡವರು. 35 to 38. 35ರಿಂದ 38ನೇ ವಾಕ್ಯದ 6 class of people experienced the work of God in a different way in their life. ಹಾಗಾಗಿ 6 ಗುಂಪಿನ ಜನ 6 ವ್ಯತ್ಯಾಸವಾದ ಅನುಭವಗಳೊಟ್ಟಿಗೆ ದೇವರ ಕ್ರಿಯೆಯನ್ನು ನೋಡ್ತಾ ಇದ್ದಾರೆ. But I am here to declare to you this week. ಆದ್ರೆ ನಾನು ನಿಮ್ಗೆ ಏನು ಹೇಳಲು ಬಯಸ್ತೀನಿ ಅಂದ್ರೆ, there is a 7th group who is going to experience the work of God here. ಇಲ್ಲಿ ಒಂದು 7ನೇ ಗುಂಪಿದೆ ದೇವರ ಕ್ರಿಯೆಯನ್ನು ನೋಡಕ್ಕೆ ಸಿದ್ಧರಾಗಿರುವಂತ ಗುಂಪು ಇಲ್ಲಿದ್ದೀರಾ ಅಂತ. None other than you. ಆ ಗುಂಪು ಬೇರೆ ಯಾರು ಅಲ್ಲ, ನೀವು ಇಲ್ಲಿರೋರೇ. That group is none other than you. ಅದು ಬೇರೆ ಯಾರಲ್ಲ, ನೀವುಗಳೇ ಆಗಿದ್ದೀರಾ. If this 6 class of people experience the work of God, ಈ 6 ಗುಂಪಿನ ಜನರು ದೇವರ ಕ್ರಿಯೆಯನ್ನು ನೋಡಿರೋದಾದ್ರೆ, the 7th group is you who is hearing the word of God this morning. 7ನೇ ಗುಂಪು ದೇವರ ವಾಕ್ಯವನ್ನು ಕೇಳ್ತಿರುವಂತ ನೀವಾಗಿದ್ದೀರಾ. The 7th group is the one who is hearing me through online. In the name of Jesus, something
is going to change in your life. 7ನೇ ಗುಂಪಿನ ಜನರು ಆನ್ಲೈನ್ ಅಲ್ಲಿ ನನ್ನ ಸ್ವರವನ್ನು ಕೇಳ್ತಾ ಇರುವಂತವರು ನಿಮ್ಮ ಜೀವಿತಗಳಲ್ಲಿ ಏನೋ ಒಂದು ಹೊಸ ಕಾರ್ಯವನ್ನು ದೇವರು ಶುರು ಮಾಡ್ತಾ ಇದ್ದಾರೆ. I release the work of God in your life in ದೇವರ Jesus' name. ವಾಕ್ಯವನ್ನು ದೇವರ ಕ್ರಿಯೆಯನ್ನು I ನಿಮ್ಮ release ಜೀವಿತದಲ್ಲಿ the ಬಿಡುಗಡೆ act ಮಾಡ್ತಾ of ಇದ್ದಾರೆ. God in Jesus' mighty name. ದೇವರ ಶಕ್ತಿಯನ್ನು ನಿಮ್ಮ ಜೀವಿತಗಳಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. Hallelujah. Hallelujah. Our God is a God of acts. ನಮ್ಮ ದೇವರು ಕ್ರಿಯೆಗಳನ್ನು ಮಾಡುವಂತ ದೇವರು. Amen. That's why there is a book called Acts in the Bible. ಹಾಗಾಗಿ ಅಪೊಸ್ತಲ ಕೃತ್ಯಗಳು ಅನ್ನೋ ರೀತಿ ಒಂದು ಪುಸ್ತಕ ಇದೆ. Our God is not a sleeping God. ನಮ್ಮ ದೇವರು ನಿದ್ರಿಸುವ ದೇವರಲ್ಲ. He is not a slumbering God. ಅವರು ತೂಕಡಿಸುವ ದೇವರಲ್ಲ. Amen. He is a working God. ಅವರು ಕ್ರಿಯೆ ಮಾಡುವಂತ ದೇವರು. He acts. ಅವರು ಕ್ರಿಯೆಗಳನ್ನು The ಮಾಡ್ತಾರೆ. reason he acts because he's alive. ಅವರು ಯಾಕೆ ಕ್ರಿಯೆ ಮಾಡ್ತಾರೆ ಅಂದ್ರೆ ಅವರು ಜೀವಂತವಾಗಿರೋದ್ರಿಂದ. He is working because he's active. ಅವರು ಯಾಕೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಜೀವಂತವಾಗಿ ಇದ್ದಾರೆ ಅನ್ನೋ See, ಕಾರಣಕ್ಕೆ. those people who doesn't have vision, they are idle. ಆ ದರ್ಶನ ಇಲ್ಲದೆ ಇರುವಂತ ಜನರು ಆರಾಮಾಗಿರ್ತಾರೆ. If there is no plan, then idle. They sleep. ಅವ್ರ ಜೀವಿತದಲ್ಲಿ ಏನು ಯೋಜನೆ ಇಲ್ಲ, ಹಾಗಾಗಿ ಆರಾಮಾಗಿ ಸುಮ್ಮನೆ ಬೇಸತ್ತು. But our God is not an idle God. He is a working God. He has vision. ಹಾಗಾಗಿ He has ನಮ್ಮ vision. ದೇವರು ದರ್ಶನ ಇಲ್ಲದೆ ಆರಾಮಾಗಿರುವಂತ ದೇವರಲ್ಲ, ಅವರು ದರ್ಶನದೊಟ್ಟಿಗೆ ಕ್ರಿಯೆ ಮಾಡುವಂತ ದೇವರಾಗಿರ್ತಾರೆ. If you walk with this God, ಈ ದೇವರೊಟ್ಟಿಗೆ ನೀವು ನಡೆಯೋದಾದ್ರೆ this vision will also be transplanted. It will be transferred to you. ಆ ದೇವರ ದರ್ಶನ ನಿಮ್ಮ ಜೀವಿತಗಳಲ್ಲಿ ಬರುವಂತದ್ದಾಗಿದೆ. You will be start moving. ನೀವು ಚದ್ರಿಸಲು ಹೋಗ್ತಾ Even in your ಇದ್ದೀರಾ. sleep, you will be moving. ನೀವು ನಿದ್ದೆಯಲ್ಲೂ ಹೋಗ್ತಾ ಇರ್ತೀರಾ. Even in your sleep, your spirit will be active. ನೀವು ನಿದ್ದೆಯಲ್ಲಿರುವಾಗಲೂ ನಿನ್ನ ಆತ್ಮವು ದೇವರೊಟ್ಟಿಗೆ ಜಾಗರೂಕವಾಗಿರುತ್ತೆ. Something is going to happen in your life. ಏನೋ ಹೊಸ ಕಾರ್ಯವು ನಮ್ಮ ಜೀವಿತದಲ್ಲಿ ನಡೆಯಲಿ. Jesus is a working God. ನಮ್ಮ ದೇವರು ಕ್ರಿಯೆ ಮಾಡುವಂತ ದೇವರು. Jesus is an active God. ನಮ್ಮ ದೇವರು ಕ್ರಿಯೆ ಮಾಡುವಂತ Jesus is ದೇವರು. alive. ದೇವರು ಜೀವಂತವಾಗಿದ್ದಾರೆ. Jesus is active. ಯೇಸು ಸ್ವಾಮಿ ಕ್ರಿಯೆಯಲ್ಲಿ ಇದ್ದಾರೆ. Jesus loves you. ಯೇಸು ಸ್ವಾಮಿ ನಿಮ್ಮನ್ನು Jesus ಪ್ರೀತಿಸ್ತಾರೆ. cares for you. ಯೇಸು ಸ್ವಾಮಿ ನಿಮಗಾಗಿ Jesus will do anything when you pray and trust Him. ನೀವು ಪ್ರಾರ್ಥನೆಯನ್ನು ಮಾಡಿ ಅವರನ್ನು ನಂಬುವುದಾದ್ರೆ ನಿಮಗಾಗಿ ಏನು ಬೇಕಾದ್ರೂ ಮಾಡಲು What ಸಿದ್ಧರಾಗಿದ್ದಾರೆ. is impossible with you, what is impossible with the doctor, what is impossible with your father and mother, nor anybody, for Jesus everything is possible. ನಿಮ್ಮಿಂದ ಆಗದೇ ಇರೋ ಕಾರ್ಯ, ವೈದ್ಯರಿಂದ ಆಗದೇ ಇರೋ ಕಾರ್ಯ, ನಿಮ್ಮ ಸ್ನೇಹಿತರಿಗೂ ಅಥವಾ ನಿಮ್ಮ ಕುಟುಂಬದವರಿಗೆ ಆಗದೇ ಇರೋ ಕಾರ್ಯ ದೇವರಿಂದ ಎಲ್ಲವೂ ಸಾಧ್ಯವಾಗಿದೆ. Because Jesus is alive.